ನಮಸ್ತೆ ವೀಕ್ಷಕರೇ, ಇವತ್ತು ಗೋಮಾತೆಯ ಬಗ್ಗೆ ಚಿಕ್ಕದಾಗಿ ತಿಳಿಯೋಣ. ಗೋಮಾತೆಯು ಬದುಕಿನ ದಿವ್ಯ ಜ್ಯೋತಿ. ಗೋವು ಕೇವಲ ಪ್ರಾಣಿಯಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸುವನ್ನು ಪಶು ಎನ್ನದೆ ಮಾತೆ ಎಂದು ಕರೆಯುತ್ತೇವೆ. ಏಕೆಂದರೆ ತಾಯಿಯ ಎದೆಹಾಲಿನ ನಂತರ ಮಗುವಿಗೆ ಪೋಷಣೆ ನೀಡುವ ಏಕೈಕ ಜೀವಿ ಎಂದರೆ ಹಸು. ವೇದಗಳಲ್ಲಿ ಹಸುವನ್ನು ಅಗಮ್ಯ ಎಂದು ಕರೆಯುತ್ತೇವೆ. ಅಗಮ್ಯ ಎಂದರೆ ಕೊಲ್ಲಲ್ಪಡಬಾರದವಳು ಎಂದು ಅರ್ಥ. ಸಮುದ್ರ ಮಂಥನ ನಡೆಯುವಾಗ ದೇವತೆಗಳು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಮೊದಲು ಬಂದ 5 ದಿವ್ಯ ಶಕ್ತಿಗಳಲ್ಲಿ ಕಾಮಧೇನುವು ಒಂದು. ಇದು ಮನುಕುಲದ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿದೆ. ಗೋಮಾತೆಯಲ್ಲಿ ದೇವತೆಗಳು ನೆಲೆಯಾಗಿರುವರು. ಹಸುವಿನ ಕೊಂಬುಗಳಲ್ಲಿ ಬ್ರಹ್ಮ ವಿಷ್ಣು, ಮುಖದಲ್ಲಿ ಸೂರ್ಯ ಚಂದ್ರರು, ಕಾಲುಗಳಲ್ಲಿ ಹಿಮಾಲಯ ಮತ್ತು ಪ್ರತಿ ರೋಮಕೂಪಗಳಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುವರು. ಹಾಗಾಗಿ ಒಂದು ಹಸುವಿಗೆ ನಮಸ್ಕರಿಸಿದರೆ ಇಡೀ ಬ್ರಹ್ಮಾಂಡಕ್ಕೆ ನಮಸ್ಕರಿಸಿದಂತೆ. ಇನ್ನು ಗೋವಿನ ವೈಜ್ಞಾನಿಕ ಮತ್ತು ಆರೋಗ್ಯದ ಮಹತ್ವವನ್ನು ಚಿಕ್ಕದಾಗಿ ತಿಳಿಯೋಣ. A2 ಹಾಲು ಭಾರತೀಯ ತಳಿಗಳ ಹಾಲಿನಲ್ಲಿರುವ A2 ಬುದ್ಧಿಶಕ್ತಿ ಹೆಚ್ಚಿಸಲು ಮತ್ತು ರೋಗ ನಿರೋಧಕ ಶಕ್ತಿ ಬೆಳೆಸಲು ಅಮೂಲ್ಯವಾಗಿದೆ. ಇನ್ನು ಗೋಮೂತ್ರದ ಶಕ್ತಿ ತಿಳಿಯೋಣ. ಆಯುರ್ವೇದದಲ್ಲಿ ಗೋಮೂತ್ರವನ್ನು ಸಂಜೀವಿನಿ ಎನ್ನಲಾಗುತ್ತದೆ. ಇದರಲ್ಲಿ ತಾಮ್ರ, ಚಿನ್ನದ ಅಂಶಗಳು ಮತ್ತು ಕಬ್ಬಿಣದ ಲವಣಗಳಿರುತ್ತವೆ ಎಂದು ಸಂಶೋಧನೆಗಳು ಹೇಳಿವೆ. ಇನ್ನು ಆಮ್ಲಜನಕದ ಆಗರವಾಗಿದೆ. ಹಸು ಉಸಿರಾಡುವಾಗ ಆಮ್ಲಜನಕವನ್ನು ಹೊರಬಿಡುವ ಏಕೈಕ ಪ್ರಾಣಿ ಎಂದು ನಂಬಲಾಗಿದೆ. ಇದು ಪರಿಸರಕ್ಕೆ ತುಂಬಾ ಪೂರಕವಾದುದು. ಇನ್ನು ನಮ್ಮ ಗೋಮಾತೆಯು ಕೃಷಿ ಮತ್ತು ಆರ್ಥಿಕತೆಯ ಬೆನ್ನೆಲುಬು ಆಗಿರುವುದು. ರೈತನ ಪಾಲಿಗೆ ಹಸು ಕೇವಲ ಆದಾಯದ ಮೂಲವಲ್ಲ, ಅದು ಕುಟುಂಬದ ಸದಸ್ಯ. ಸಗಣಿ ಗೊಬ್ಬರ. ರಾಸಾಯನಿಕ ಮುಕ್ತ ಕೃಷಿಗೆ ಹಸುವಿನ ಸಗಣಿ ಅಡಿಪಾಯವಾಗಿದೆ. ಸಗಣಿಯಿಂದ ತಯಾರಿಸಿದ ಜೀವಾಮೃತ ಭೂಮಿಯ ಫಲವತ್ತತೆಯನ್ನು 100 ಪಟ್ಟು ಹೆಚ್ಚಿಸುತ್ತದೆ. ಹಾಗಾಗಿ ನಮ್ಮ ರೈತರೆಲ್ಲರೂ ಗೋಮಾತೆಯ ಉಪಯೋಗಗಳನ್ನು ಪಡೆದುಕೊಳ್ಳಿರಿ. ಪರಿಸರ ರಕ್ಷಣೆ ಮಾಡುವುದು. ಸಗಣಿಯಿಂದ ತಯಾರಿಸಿದ ಧರಣಿಗಳನ್ನು ಯಜ್ಞ ಯಾಗಾದಿಗಳಲ್ಲಿ ಬಳಸುವುದರಿಂದ ಗಾಳಿಯು ಪರಿಶುದ್ಧವಾಗುವುದು. ಹಾಗೆಯೇ ನಮ್ಮ ಮನೆಗಳಲ್ಲಿ ಚಿಕ್ಕದಾಗಿ ಅಗ್ನಿಹೋತ್ರವನ್ನು ಮಾಡುವುದರಿಂದ ಬಹಳಷ್ಟು ಉಪಯೋಗಗಳು ಲಭಿಸುತ್ತವೆ. ಇನ್ನು ಪಂಚಗವ್ಯದ ಮಹಿಮೆಯನ್ನು ತಿಳಿಯೋಣ. ಹಸುವಿನಿಂದ ಸಿಗುವ 5 ಅಮೂಲ್ಯ ವಸ್ತುಗಳೇ ಪಂಚಗವ್ಯ ಎಂದು ಕರೆಯುವುದು. ಹಾಲು ದೇಹಕ್ಕೆ ಪುಷ್ಟಿ ನೀಡುತ್ತದೆ. ಮೊಸರು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಇನ್ನು ತುಪ್ಪವನ್ನು ಬುದ್ಧಿ ಚುರುಕುಗೊಳಿಸಲು ಮತ್ತು ಆಯುಷ್ಯ ಹೆಚ್ಚಿಸಲು ಸಹಕಾರಿಯಾಗುವುದು. ಮಾನಸಿಕ ಅದೆಷ್ಟೋ ತೊಂದರೆಗಳಿಗೆ ತುಪ್ಪವು ಅತ್ಯುತ್ತಮ ಔಷಧಿಯಾಗಿದೆ. ಗೋಮೂತ್ರವು ರೋಗ